ಈಗಿನ ಕಾಲದಲ್ಲಿ ಎಲ್ಲರಿಗೂ ಇರುವ ಪ್ರಧಾನ ಸಮಸ್ಯೆ ಎಂದರೆ ಅದು ಎಷ್ಟೇ ದುಡಿದರೂ ಹಣ ಸಂಪಾದನೆ ಮಾಡಿದರೂ ಕೈನಲ್ಲಿ ಒಂದು ರೂಪಾಯಿಯೂ ನಿಲ್ಲೋದಿಲ್ಲ. ದುಡ್ಡು ಚೆನ್ನಾಗಿ ಕೈನಲ್ಲಿ ಓಡಾಡಿದರೂ ಕೂಡ ಕಷ್ಟ ಅಂತ ಬಂದಾಗ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ, ಇನ್ನೊಬ್ಬರ ಬಳಿ ಕೈ ಚಾಚುವ ಪರಿಸ್ಥಿತಿ ಉಂಟಾಗುತ್ತದೆ. ನೀವು ಯಾರ ಬಳಿಯಾದರೂ ಸಾಲವನ್ನು ಕೇಳಿದರೂ ನಿಮಗೆ ಕೊಡುವುದಿಲ್ಲ. ನಿಮಗೆ ಅರ್ಜೆಂಟಾಗಿ ಹಣ ಬೇಕು ಅಂತ ಹಣ ಹೊಂದಾಣಿಕೆ ಆಗಿಲ್ಲ ಅಂದರೆ ಬೇರೆ ಕೆಲಸಗಳೆಲ್ಲ ತಲೆ ಕೆಳಗಾಗುತ್ತದೆ. ನಿಮ್ಮ ಕಷ್ಟಕ್ಕೆ ಅಥವಾ ಆತುರಕ್ಕೆ ವಿವಿಧ ರೀತಿಯ ಕಮಿಟ್ಮೆಂಟ್ಗಳಿಗೆ ಅರ್ಜೆಂಟಾಗಿ ಹಣ ಬೇಕು ಅಂದರೆ ಒಂದು ಬಕೆಟ್ನಲ್ಲಿ ನೀರನ್ನು ಮೊದಲು ತೆಗೆದುಕೊಳ್ಳಿ. ಆ ನೀರಿಗೆ ಸ್ವಲ್ಪ ಹಸುವಿನ ಹಾಲು, ಸ್ವಲ್ಪ ಮೊಸರು, ಸ್ವಲ್ಪ ತುಪ್ಪ ಹಾಗೂ ಸಗಣಿಯನ್ನು ಸ್ವಲ್ಪ ಹಾಕಬೇಕು. ಕೊನೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಆ ಬಕೆಟ್ ನೀರಿಗೆ ಹಾಕಿ ಎಲ್ಲವನ್ನು ಬೆರೆಸಿ ಆ ಒಂದು ನೀರನ್ನು ನಿಮ್ಮ ಮನೆಯೊಳಗೆ ಪ್ರತಿ ಮೂಲೆ ಮೂಲೆಗೂ ಚೆಲ್ಲಬೇಕು. ಹೀಗೆ ಗೋವಿನ ಎಲ್ಲ ಅಂಶಗಳನ್ನು ಮನೆಯ ಎಲ್ಲ ಮೂಲೆ ಮೂಲೆಗಳಲ್ಲೂ ಪ್ರೋಕ್ಷಣೆ ಮಾಡಿದರೆ ಮನೆಯೊಳಗೆ ಲಕ್ಷ್ಮೀ ದೇವಿಯ ಶಕ್ತಿ ಪ್ರವೇಶವಾಗುತ್ತದೆ. ಹೀಗೆ ಮನೆಯೊಳಗೆ ಲಕ್ಷ್ಮೀ ಅಂಶ ಪ್ರವೇಶ ಮಾಡುವುದರಿಂದ ನಿಮ್ಮ ಕಷ್ಟ ಕಾಲಕ್ಕೆ ಅಥವಾ ಅರ್ಜೆಂಟಾಗಿ ಯಾವುದೋ ಒಂದು ಕಷ್ಟಕ್ಕೆ ಹಣ ಬೇಕು ಅಂದಾಗ ಮನೆಯಲ್ಲಿ ಹಾಗೂ ನಿಮ್ಮಲ್ಲಿನ ಸರ್ವ ದೃಷ್ಟಿ ದೋಷಗಳು, ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಹಣ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಕೈ ಸೇರುತ್ತೆ. ಯಾರಾದರೂ ಸರಿ ಯಾರಿಗೋ ಹಣ ಕೊಟ್ಟು ಆ ಹಣ ವಾಪಸ್ ಬರದೆ ಪರದಾಡುತ್ತಿದ್ದರೆ ಬರಬೇಕಾದಂತಹ ಹಣ ಸುಲಭವಾಗಿ ವಸೂಲಿಯಾಗಲು ಮಂಗಳವಾರ ಸಂಜೆ ಸಮಯದಲ್ಲಿ ಈ ಒಂದು ಪ್ರತ್ಯೇಕ ಕೆಲಸವನ್ನು ಮಾಡಿಕೊಳ್ಳಬಹುದು. ಕೇವಲ ಬರಬೇಕಾದಂತಹ ಹಣ ಕೈ ಸೇರುವುದಷ್ಟೇ ಅಲ್ಲದೆ ನಿತ್ಯ ಜೀವನದಲ್ಲಿ ನೀವು ಹಣದ ವಿಷಯದಲ್ಲಿ ಪಡುವಂತಹ ಎಲ್ಲ ನಷ್ಟಗಳು ದೂರವಾಗಿ ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡುವುದರ ಜೊತೆಗೆ ಹಣ ನಿಮ್ಮ ಕೈನಲ್ಲಿ ಸ್ಥಿರವಾಗಿರುತ್ತದೆ. ಮಂಗಳವಾರ ಸಂಜೆ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಕಷ್ಟ ಕಾಲಕ್ಕೆ ಆ ಹಣ ಉಪಯೋಗಕ್ಕೆ ಕೂಡ ಬರುತ್ತದೆ. ಹಾಗೆಯೇ ಪ್ರತಿಯೊಂದು ಮನೆಗೂ ಒಂದು ಮನೆ ದೇವರು ಅಂತ ಇದ್ದೇ ಇರುತ್ತಾರೆ. ಕೆಲವರ ಮನೆಗೆ ವೆಂಕಟೇಶ್ವರ ಸ್ವಾಮಿ, ಇನ್ನು ಕೆಲವರ ಮನೆಗೆ ಶಿವ, ಕೆಲವರ ಮನೆಗೆ ನರಸಿಂಹ ಸ್ವಾಮಿ, ಚಾಮುಂಡೇಶ್ವರಿ ಅಥವಾ ಗ್ರಾಮ ದೇವತೆ, ಹೀಗೆ ಮನೆ ದೇವರು ಅಂತ ಇದ್ದೇ ಇರುತ್ತಾರೆ. ಪ್ರತಿ ಗುರುವಾರದ ದಿನ ಕಡಲೆಕಾಯಿನಿಂದ ಮಾಡಿದ ಯಾವುದೇ ಪದಾರ್ಥವನ್ನು ನೈವೇದ್ಯವಾಗಿ ಇಟ್ಟು ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡುವುದರಿಂದ ಅವಶ್ಯಕತೆ ಇದ್ದಾಗ ಹಾಗೂ ದುಡ್ಡು ಬೇಕು ಎಂದಾಗ ಮನೆ ದೇವರ ಅನುಗ್ರಹದಿಂದ ದುಡ್ಡು ಹೊಂದಾಣಿಕೆ ಆಗುತ್ತದೆ. ನಿಮಗಿರುವ ಸರ್ವ ದೋಷಗಳು ದೂರವಾಗುತ್ತದೆ. ಗುರುವಿನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ನಿಮಗೆ ಅತ್ಯಂತ ಅವಸರವಾಗಿ ಹಣ ಬೇಕು ಎಂದರೆ ಬನ್ನಿ ಮರಕ್ಕೆ ಹೋಗಿ ಈ ಒಂದು ಚಿಕ್ಕ ಕೆಲಸವನ್ನು, ಏನು ಆ ಕೆಲಸ ಅಂದ್ರೆ ಬನ್ನಿ ವೃಕ್ಷದ ಬಳಿ ಹೋಗುವಾಗ ಒಂದಷ್ಟು ಹಾಲನ್ನು ತೆಗೆದುಕೊಂಡು ಹೋಗಬೇಕು. ಆ ಹಾಲನ್ನು ಬನ್ನಿ ಮರದ ಬುಡಕ್ಕೆ ಅರ್ಪಿಸಿ ವೃಕ್ಷದ ಸುತ್ತ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು. ಹೀಗೆ ಮಾಡಿದರೆ ತೊಂದರೆ ಇಲ್ಲದೆ ಯಾವುದೋ ಒಂದು ರೂಪದಲ್ಲಿ ಅವಸರಕ್ಕೆ ಬೇಕಾದಂತಹ ಹಣ ಹೊಂದಾಣಿಕೆ ಆಗುತ್ತದೆ. ಹಾಗೆಯೇ ಶನಿವಾರದ ದಿನ ಅರಳಿ ಮರದ ಬಳಿ ತೆರಳಿ ಹಾಲಿಗೆ ಸಕ್ಕರೆ ಹಾಗೂ ಬೆಲ್ಲವನ್ನು ಬೆರೆಸಿ ಆ ಒಂದು ಹಾಲನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಅದೇ ಜಾಗದಿಂದ ಸ್ವಲ್ಪ ಹಸಿ ಮಣ್ಣನ್ನು ತೆಗೆದು ಹಣೆಗೆ ತಿಲಕವಾಗಿ ಇಟ್ಟುಕೊಂಡರೂ ಕೂಡ ನಿಮಗಿರುವ ಸಕಲ ಅಡೆತಡೆಗಳು, ದೋಷಗಳು, ಕಷ್ಟಗಳು ದೂರವಾಗಿ ಹಣಕಾಸು ವೃದ್ಧಿಯಾಗ್ತಾ ಹೋಗುತ್ತೆ. ಅರಳಿ ಮರಕ್ಕೆ ಹಾಲನ್ನು ಅರ್ಪಿಸಿದ ಮೇಲೆ ಹಣೆಗೆ ಬೊಟ್ಟು ಇಟ್ಟ ಮೇಲೆ 8 ಪ್ರದಕ್ಷಿಣೆ ಹಾಕುವುದು ಮಾತ್ರ ಮರಿಬಾರದು. ಹಾಗೆಯೇ ಈ ಒಂದು ವಿಶೇಷ ಮಂತ್ರವನ್ನು ಹಣ ಬೇಕು ಅಂದಾಗ 108 ಬಾರಿ ಕೇಳಿಕೊಂಡರೂ ಕೂಡ ಹಣಕಾಸಿನ ಸಮಸ್ಯೆ ಕಳೆದು ಹಣ ಯಾವುದೋ ಒಂದು ರೂಪದಲ್ಲಿ ಒಬ್ಬ ವ್ಯಕ್ತಿಯಿಂದ ಆಗಿರಬಹುದು ಅಥವಾ ನಿಮ್ಮ ಸ್ವಂತ ಪರಿಶ್ರಮದ ಹಣ ನಿಮಗೆ ಸೇರುವುದಾಗಿರಬಹುದು ಆಗುತ್ತದೆ. ಮೊದಲು ಈ ಒಂದು ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಓಂ ನಮೋ ಧನದಾಯೇ ಸ್ವಾಹ. ಈ ಒಂದು ವಿಶೇಷ ಮಂತ್ರವನ್ನು ಹಣಕಾಸಿನ ಸಂಕಷ್ಟಗಳು ಬಂದಾಗ ಹೇಳಿಕೊಳ್ಳಬಹುದು. ಇನ್ನು ಲಕ್ಷ್ಮೀ ದೇವಿಯ ಮುಂದೆ ದೀಪ ಬೆಳಗಿಸುವಾಗ ತಾವರೆ ಬತ್ತಿ ಅಥವಾ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಿದರೂ ಕೂಡ ಲಕ್ಷ್ಮಿಯ ಶಕ್ತಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ನಿಮ್ಮ ಮನೆ ದೇವರ ಹೆಸರನ್ನು ಬರೆದು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ.